ಎಸ್ ಹೆಲೋ ಎವ್ರಿವನ್. ಸೊ ಎಲ್ಲರಿಗೂ ಕೂಡ ನಮ್ಮ ಈ ಒಂದು ಚಾನಲ್ ಕಾನ್ಸೆಪ್ಟ್ನೆಸ್ ಟ್ಯುಟೋರಿಯಲ್ ಧಾರವಾಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆಲ್, ನಾನು ನಿಮ್ಮ ಅರವಿಂದ್. ಸೊ ಇವತ್ತಿನಿಂದ ಸೆಕೆಂಡ್ ಪಿ ಯು ಸಿದು ಎಲ್ಲ ಸಿಲೆಬಸ್ನ ನಾವು ಕಂಪ್ಲೀಟ್ ಮಾಡುವಂಥ ಒಂದು ಜರ್ನಿಯನ್ನು ಸ್ಟಾರ್ಟ್ ಮಾಡೋಂಥ. ಬಿಫೋರ್ ದ್ಯಾಟ್, ಸೊ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಫಸ್ಟ್ ಪಿ ಯು ಸಿಯಿಂದ ಸೆಕೆಂಡ್ ಪಿ ಯು ಸಿಗೆ ಹೆಜ್ಜೆ ಇಡ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದ ಕಾಂಗ್ರ್ಯಾಚುಲೇಷನ್ಸ್ ಅಂತ ನಾನು ಹೇಳ್ತೀನಿ. ಓಕೆ, ಯು ಆರ್ ಹಾರ್ಟ್ಲಿ ವೆಲ್ಕಮ್ ಟು ಸೆಕೆಂಡ್ ಪಿ ಯು ಸಿ ಆ್ಯಸ್ ವೆಲ್ ಆ್ಯಸ್ ನಮ್ಮ ಚಾನಲ್ ದಟ್ ಈಸ್ ಕಾನ್ಸೆಪ್ಟ್ನೆಸ್ ಟ್ಯುಟೋರಿಯಲ್. ಸೊ ವರ್ಡ್ ಹೇಳುತ್ತೆ, ನಮ್ಮಲ್ಲಿ ನೀವು ಕಾನ್ಸೆಪ್ಟನ್ನು ನೀವು ಮಾಸ್ಟರ್ ಮಾಡ್ತೀರಿ. ನಾವು ಬರೀ ಓದಿಸಲ್ಲ, ಓದಿಸೋದ್ರ ಜೊತೆಗೆ ಕಾನ್ಸೆಪ್ಟ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೀವಿ. ಓಕೆನಾ? ಸೊ ನಾವು ಹೇಳೋದು ಓನ್ಲಿ ಒನ್ ಥಿಂಗ್, ದಟ್ ಈಸ್ ಲರ್ನ್ ವಿತ್ ಜಾಯ್ ಆ್ಯಂಡ್ ಗ್ರೋ ವಿತ್ ಕ್ಲಾರಿಟಿ. ಹೌದಾ? ನಗ್ನಗ್ತಾ ಕಳೆಯೋಣ, ಬಟ್ ಈ ಕಲಿಯೋದ್ರ ಮೂಲಕ ಏನಪ್ಪ ಅಂತಂದರೆ ನಾವು ಕ್ಲಾರಿಟಿ ಮೂಲಕ ಬೆಳೆಯೋಣ. ಹೌದಾ? ನಗ್ನಗ್ತಾ ಕಲಿಯೋಣ, ಕ್ಲಾರಿಟಿ ಮೂಲಕ ಬೆಳೆಯೋಣ ಅಂತ ಹೇಳ್ತಾ ಇವತ್ತಿನ ಒಂದು ಫಸ್ಟ್ ಸೆಷನ್ ಆಫ್ ಸೆಕೆಂಡ್ ಪಿ ಯು ಸಿ ಮ್ಯಾಥ್ಸ್ನ ಸ್ಟಾರ್ಟ್ ಮಾಡ್ಲಿಕ್ಕತ್ತಿದ್ದೀವಿ. ಸೊ ಫಸ್ಟ್ ಚಾಪ್ಟರ್ ಆಗಿರ್ತಕ್ಕಂಥ ನಿಮ್ಮ ಪಾರ್ಟ್ 1 ಬುಕ್ನಲ್ಲಿ ರಿಲೇಷನ್ ಆ್ಯಂಡ್ ಫಂಕ್ಷನ್, ವೆರಿ ಬ್ಯೂಟಿಫುಲ್ ಚಾಪ್ಟರ್. ನೀವು ಡೇ ಟು ಡೇ ಲೈಫ್ನಾಗೂ ಕೂಡ ನೀವು ರಿಲೇಟ್ ಮಾಡ್ಬೋದು. ಓಕೆನಾ? ಸೊ ಇವತ್ತಿನ ಈ ಒಂದು ಚಾಪ್ಟರ್ ಫಸ್ಟ್ ಲೆಕ್ಚರ್ ಆಗಿರ್ತದೆ. ಸೊ ಯಾರೂ ಕೂಡ ಬೇಸಿಕ್ಕಿನ್ನ ಏನು ಮಾಡ್ಲಿಕ್ಕತ್ತಿದ್ದೀನಿ ನೋಡ್ರಿ, ಇವತ್ತು ನಾನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ಲಿಕ್ಕತ್ತಿದ್ದೀನಿ. ಒಮ್ಮಕ್ಕಲೇ ಹೈ ಲೆವೆಲ್ನೆಲ್ಲ ಹೋಗ್ಲಿಕ್ಕತ್ತಿಲ್ಲ. ಓಕೆ, ಸೊ ಈ ಒಂದು ಚಾಪ್ಟರ್ ನೀವು ಮಾಡಬೇಕಂತ ನಿಮಗೆ ಸೆಟ್ಸದ್ದು ಸ್ವಲ್ಪನಾದರೂ ನಿಮಗೆ ಮಾಹಿತಿ ಗೊತ್ತಿರಬೇಕು. ಸೊ ಬಿಫೋರ್ ಐ ಮೂವ್ ಟುವರ್ಡ್ಸ್ ದ್ಯಾಟ್, ಒನ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಹಿಯರ್. ಓಕೆ, ನಮ್ಮದೊಂದು ಆಫ್ಲೈನ್ ಟ್ಯುಟೋರಿಯಲ್ ಸ್ಟಾರ್ಟ್ ಆಗಿದೆ. ಓಕೆ, ಏಪ್ರಿಲ್ 7ನೇ ತಾರೀಕಿಂದ ಏನಪ್ಪ ಅಂತಂದರೆ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. SSLCದವರಿಗೆ ಸ್ಟೇಟ್ ಆ್ಯಂಡ್ CBSE ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ ಅವರಿಗೆ ಸೈನ್ಸ್, ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ಸನ್ನು ನಾವು ವೆಕೇಷನ್ ಕ್ಲಾಸಸನ್ನು ತೊಗೊತೇವೆ. ಓಕೆನಾ? ಸೊ ಕಂಪ್ಲೀಟ್ ಸಿಲೆಬಸ್ ಇರ್ತದೆ, ನೋಟ್ಸ್ PDF ಕೊಡ್ತೇವೆ, ವೀಕ್ಲಿ ಟೆಸ್ಟ್ಸ್ ಇರ್ತಾವೆ. ಓಕೆ, ರೈಟ್ ಗೈಡೆನ್ಸ್ ಕೊಡ್ತೇವೆ. ಆ್ಯಂಡ್ ಇಲ್ಲೂ ಕೂಡ ಆ್ಯಸ್ ದ ವರ್ಡ್ ಸೇಸ್ ಕಾನ್ಸೆಪ್ಟನ್ನು ನಾವು ಏನು ಮಾಡ್ತೇವೆ, ಕ್ಲಾರಿಟಿ ಕೊಡ್ತೇವೆ. ಸೊ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಜೂನಿಯರ್ಸ್ ಅಥವಾ ನಿಮ್ಗೆ ಯಾರಾದರೂ 10th ಗೊತ್ತಿದ್ದರೆ, ಐ ನೋ ದ್ಯಾಟ್ ಈ ಒಂದು ವಿಡಿಯೋನ ಸೆಕೆಂಡ್ ಪಿ ಯು ಸಿಗೆ ಬರ್ತಕ್ಕಂಥ ಹುಡುಗರು ನೀವು ನೋಡ್ಲಿಕ್ಕತ್ತಿದ್ದೀರಿ, ಅಥವಾ ಹುಡುಗಿಯರು ನೀವು ನೋಡ್ಲಿಕ್ಕತ್ತಿರ್ತೀರಿ. ಬಟ್ ನಿಮ್ಮ ಜೂನಿಯರ್ಸ್ ಯಾರಾದರೂ ಇದ್ದರೆ ಸೊ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರಿಗೆ. ವೆಲ್, ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಚಾಪ್ಟರ್ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್. ಸೊ ಬಿಫೋರ್ ದ್ಯಾಟ್ ನಿಮ್ಗೊಂದು ಸ್ಲೈಟ್ ಇಂಟ್ರೊಡಕ್ಷನ್ ಕೊಡ್ತೀನಿ ಈ ಒಂದು ಚಾಪ್ಟರ್ಗೆ ಹೋಗೋಕ್ಕಿಂತ ಮುಂಚೆ. ದಟ್ ಈಸ್ ಅಬೌಟ್ ದ ಸೆಟ್ಸ್ ಬಗ್ಗೆ. ಓಕೆನಾ? ವೆಲ್, ಸೆಟ್ಸದ ಬಗ್ಗೆ ನಾವು ಏನೇನು ಕಲ್ತು ಬಂದಿದ್ದೀವಿ, ಜಸ್ಟ್ ನಾವು ಒಂದು ಕ್ವಿಕ್ ರಿಕಾಲ್ ಕೊಡ್ತೇನೆ ನಿಮಗೆ. ಸೆಟ್ಸ್ ಅಂತಂದ್ರೆ ಏನು? ಸಮಥಿಂಗ್ ಏನಪ್ಪ, ಇಟ್ ಈಸ್ ಎ ಗ್ರೂಪ್ ಆಫ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಸಪೋಸ್ 1 2 3 4 5. ಓಕೆ, ಒಂದು 5 ಎಲಿಮೆಂಟ್ಸ್ ಇದಾವೆ ಅಂತ ಅಂದ್ಕೊಳ್ಳೋಣ. ಇದಕ್ಕೆ ನಾ ಸೆಟ್ ಅಂತ ಹೇಳ್ಬೋದಾ? ಎಸ್, ಆಬ್ವಿಯಸ್ಲಿ. ನೀವು ಅದರೊಳಗೆ ಈ ಸೆಟ್ ಒಳಗಡೆ ಏನೇನು ಕಲ್ತಿದ್ದೀರಿ? ಪ್ರಾಪರ್ ಸೆಟ್, ಹೌದಾ? ಇಂಪ್ರಾಪರ್ ಸೆಟ್ ಅಂತ ಕಲ್ತಿದ್ದೀರಿ, ಸಬ್ಸೆಟ್ ಅಂತ ಕಲ್ತಿದ್ದೀರಿ, ಹೌದಾ? ಈ ಥರ ವೇರಿಯಸ್ ಥಿಂಗ್ಸ್ಗಳನ್ನು ಸೆಟ್ ಒಳಗೆ ಕಲ್ತಿದ್ದೀರಿ. ಓಕೆ, ಪ್ರಾಪರ್ ಸೆಪ್ಟಿಗೆ ಒಂದು ಫಾರ್ಮುಲಾ, ಸಬ್ಸೆಟ್ಟಿಗೆ ಒಂದು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ, ಈ ಥರ ಎಲ್ಲ ಕಲ್ತಿದ್ದೀರಿ. ಈ ಸೆಟ್ಸ್ ಚಾಪ್ಟರ್ದು ಏನೈತಲ್ಲ, ಇದರದ್ದು ಕಂಟಿನ್ಯೂಯೇಷನ್ ಪಾರ್ಟ್ ಅಂತಲೇ ನೀವು ಹೇಳ್ಬೋದು. ಇದರದ್ದು ಕಂಟಿನ್ಯೂಯೇಷನ್ ಪಾರ್ಟ್ ಯಾವುದಪ್ಪ ಅಂತಂದು ಇವತ್ತಿನ ಚಾಪ್ಟರ್ ರಿಲೇಷನ್ ಆ್ಯಂಡ್ ಫಂಕ್ಷನ್. ವೆರಿ ಈಸಿ ಚಾಪ್ಟರ್ ಆಗಿರ್ತದೆ. ಲಕ್ಷ್ಯ ಕೊಟ್ಟು ಕೇಳ್ರಿ, ಲಕ್ಷ್ಯ ಕೊಟ್ಟು ಕೇಳಿದ್ರೆ ಮಾತ್ರ ಏನಪ್ಪ ಚಾಪ್ಟರ್ ತಿಳಿತದೆ. ಓಕೆ, ಈಗ ಫಸ್ಟ್ ಥಿಂಗ್, ಓಕೆ, ಮೂವ್ ಆಗೋಕ್ಕಿಂತ ಮುಂಚೆ ಒಂದಿಗೆ ಎಕ್ಸಾಂಪಲ್ ತೊಗೊತೇನೆ ನಾನು ನಿಮಗೆ. ಓಕೆ, ಈಗ ನೀವು ಸೆಟ್ಸನ್ನ ಈ ಥರ ಕಲ್ತ್ರಿ, ಯಾವುದೋ ಲೈಕ್ ಈ ಸೆಟ್ ಒಳಗೆ ಸಪೋಸ್ ಒಂದು ಎಲಿಮೆಂಟ್ಸ್ 1 2 3 ಅಂತಷ್ಟೇ ತೊಗೊಳ್ಳೋಣ ಸದ್ಯಕ್ಕೆ. ಈ ಎಲಿಮೆಂಟ್ಸ್ಗಳ ಏನು ತೋರಿಸ್ಲಿಕ್ಕತ್ತಿದ್ದಾವೆ? ಓಕೆ, ಇದು ಬೇಡ, ಇನ್ನೂ ಈಸಿ ಮಾಡ್ತೇನೆ ನಿಮಗೆ. ಓಕೆ, ಲೆಟ್ ಸಪೋಸ್ 2 4 6. ಓಕೆ, ಇನ್ನೊಂದು ನಂಬರ್ ತೊಗೊಳ್ಳೋಣ 8 10. ಓಕೆ, ಈ ಥರ ಎಲಿಮೆಂಟ್ಸ್ಗಳಿದಾವೆ. ಇವಕ್ಕನ್ನ ಏನಂತ ಹೇಳ್ಬೋದು? ಇಟ್ ಇಸ್ ಸೆಟ್ ಆಫ್ ಇವನ್ ನಂಬರ್ಸ್ ಅಂತ ಹೇಳತ್ತೇನೆ. ದಟ್ ಮೀನ್ಸ್ ವಾಟ್? ನಮಗಿಲ್ಲಿ ಏನು ಗೊತ್ತಾಗ್ಲಿಕ್ಕತ್ತದ? ಈ ಒಂದು ಸೆಟ್ ಒಳಗಡೆ ಇವನ್ ನಂಬರ್ಸ್ ಇದಾವು. ಎಂಥ ನಂಬರ್ಸ್ ಇದಾವು? ಇವನ್ ನಂಬರ್ಸ್ ಇದಾವು. ಹಾಗಾದರೆ ನಮಗೊಂದು ಗೊತ್ತಾಗೋದೇನು, ಇದ್ರದ್ದು ಮ್ಯಾಟ್ರ್ ಏನೈತಿ? ಇದ್ರದ್ದು ಇವನ್ ನಂಬರ್. ಈಗ ಇದನ್ನೇ ನಾನು ಒಂದು ವೇಳೆ ಮಿಕ್ಸ್ ಒಳಗೆ ಕೊಟ್ನಿ ಅಂತ ಅನ್ಕೋರಿ ನಿಮಗೆ. ಓಕೆ, ಲೆಟ್ ಸಪೋಸ್
ಇದನ್ನೇ ನಾವು ಒಂದಲ್ಲಿ ಆರ್ ಅನ್ನೋ ಒಂದು ಸೆಟ್ ತೊಗೊಳ್ಳೋಣ. ಆರ್ ಅನ್ನೋ ಸೆಟ್ ತೊಗೊಳ್ಳೋಣ. 1 2 3 4 5 ಓಕೆ 6 ಅಂತ ತೊಗೊಳ್ಳೋಣ. ಸೊ ಇಟ್ ಈಸ್ ಅ ಸೆಟ್ ಆಫ್, ಇನ್ನು ಯಾವ ಥರ ಹೇಳ್ಬೋದು ನಾನು, ಇಟ್ ಈಸ್ ಅ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಅಂತ ಹೇಳ್ಬೋದಾ, ಬಿಕಾಸ್ ಒನ್ನಿಂದ ಸ್ಟಾರ್ಟ್ ಆಗ್ಲಿಕ್ಕತ್ತದ. ಕರೆಕ್ಟ್. ಓಕೆ, ದೆನ್ ಇಟ್ಸ್ ಅ ಸೆಟ್ ಆಫ್ ಇನ್ಕ್ಲೂಡಿಂಗ್ ವಾಟ್ ಇವನ್ ಆ್ಯಂಡ್ ಆಡ್ ನಂಬರ್ಸ್ ಅಂತ ಹೇಳ್ಬೋದಾ. ಇವನ್ ಆ್ಯಂಡ್ ಆಡ್ ನಂಬರ್ಸ್ ಎರಡು ನಂಬರ್ಸ್ ಇದಾವೋ ಇಲ್ಲ, ಇದಾವೆ ರೀ ಸರ್. ಇಲ್ಲ, ಇವನ್ ಅಂತಂದ್ರೆ 2 4 6 ಅದ, ಆಡ್ ಅಂತಂದ್ರೆ 1 3 5 ಅದ. ಹೌದಾ. ಸೊ ಹಿಂಗಿದ್ದಾಗ ಇದೇನಿದು ನಾವು ಸೆಟ್ ಬಗ್ಗೆ ಕಲ್ತೀವಿ. ಬಟ್ ಈ ಒಂದು ಚಾಪ್ಟರ್ ನಾವು ರಿಲೇಷನ್ ಒಳಗೆ ಎರಡು ಸೆಟ್ಗಳ ನಡುವೆ ಇರ್ತಕ್ಕಂಥ ರಿಲೇಷನ್ ಕಂಡು ಹಿಡಿತೀವಿ. ಈಗ ಸಪೋಸ್ ಈ ಒಂದು ಸೆಟ್ ಐತೆ, ಸಪೋಸ್ 1 3 5 ಐತೆ ಅಂತ ಅನ್ಕೊಳ್ಳೋಣ. ಹಾಗೆ ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ನೀನು. ಓಕೆ, ಆಮೇಲೆ ಇನ್ನೊಂದು ಸೆಟ್ ಐತೆ ಅಂತ ತೊಗೊಳ್ಳೋಣ, 2 4 6. ಇವೆರಡೂ ಸೆಟ್ ಒಳಗೆ ಇರ್ತಕ್ಕಂಥ ಅದರದ್ದು ರಿಲೇಷನ್, ಅದರ ಸಂಬಂಧ ಏನು. ಓಕೆ, ಅದ್ರ ಸಂಬಂಧ ಏನು. ಇನ್ನೂ ನಾನು ನಿಮ್ಗೆ ಸಿಂಪಲ್ ವೇನಾಗ ಹೇಳ್ಬೋದಾ, ಹೆಂಗಂತಂದು ಹೇಳಿ. ಲೆಟ್ ಸಪೋಸ್ ಈಗ ನೀವೆಲ್ಲ ಸ್ಟೂಡೆಂಟ್ಸಾ, ನಾನು ನಿಮಗೀಗ ಮೆಂಟರ ಅಥವಾ ಟೀಚರ್ ಅಂತ ನೀವೇನು ಕರಿತೀರಿ. ಹಾಗಾದರೆ ನಮ್ಮಿಬ್ಬರು ರಿಲೇಷನ್ ಏನಾಯಿತು, ಸ್ಟೂಡೆಂಟ್ ಟೀಚರ್ ರಿಲೇಷನ್. ಹೌದಾ, ಕರೆಕ್ಟ್. ಗುರು ಶಿಷ್ಯರ ಸಂಬಂಧ ಅಂತ ಹೇಳ್ತೇವೆ. ಓಕೆ, ಅದು ಬೇಡ ಕಣ್ರಿ, ಸದ್ಯೇನು ಟೀಚರ್ ಏನೇ ಅನ್ನುವಂಥ ಲೆವೆಲಿಗೆ ನಾವು ಬಂದಿಲ್ಲ ಅಂತಂದರು. ಓಕೆ, ಬಂದೇವಿ ಬಟ್ ಬೇಡ. ಓಕೆ, ರೈಟ್. ಸೊ ಅದೇ ನಾನು ಇಲ್ಲಿ ಒಂದು ವೇಳೆ ಏನಾದರೂ ಈಗ ನೀವು ಮತ್ತು ನಿಮ್ಮ ತಾಯಿ ನಡುವೆ ಇರ್ತಕ್ಕಂಥ ರಿಲೇಷನಿಗೆ ನಾನು ಏನಂತೀನಿ, ತಾಯಿ ಮಗನ ರಿಲೇಷನ್ನು ಅಂತ ಹೇಳ್ತಾರೆ. ತಾಯಿ ಮತ್ತು ಮಗ, ನೋಡ ತಾಯಿ ಮಗ ಎಷ್ಟು ಚಂದ ಇದಾರೆ ನೋಡಿ, ಕಲಿ ನಾಚ್. ಹೌದಾ, ಇದೇನದು ರಿಲೇಷನ್, ಮದರ್ ಆ್ಯಂಡ್ ಚೈಲ್ಡ್ ರಿಲೇಷನ್. ಇದು ಏನು ತೋರಿಸ್ಲಿಕ್ಕೆ, ಸಮಥಿಂಗ್ ಒಂದು ರಿಲೇಷನ್ಶಿಪ್ ತೋರಿಸ್ಲಿಕ್ಕದ. ಅಥವಾ ಇನ್ನೂ ನೀಟಾಗಿ ಹೇಳ್ಬೇಕಂದ್ರೆ ನಿಮ್ಮ ಭಾಷೆಯೊಳಗೆ ತಿಳಿಯೋ ಹಾಗೆ, ನೀವು ಮತ್ತು ನಿಮ್ಮವರು, ಯು ಆ್ಯಂಡ್ ಯುವರ್ಸ್. ಹೌದಾ, ಯು ಆ್ಯಂಡ್ ಯುವರ್ಸ್. ಐ ಹೋಪ್ ಸೊ ಅರ್ಥ ಆಗಿರ್ಬೇಕು ಅನ್ಕೊತೀನಿ. ಇವೆಲ್ಲ ಅರ್ಥ ಹಾಕ್ಕೊಬಿಡ್ರಿ ಸರ್, ಅದಕ್ಕೇನದ. ಹೌದಾ. ಸೊ ಯು ಆ್ಯಂಡ್ ಯುವರ್ಸ್ದು ರಿಲೇಷನ್ಶಿಪ್ ಏನೈತಿ, ಒಂದು ರಿಲೇಷನ್ಶಿಪ್ ಐತಿ, ನಾನು ಒಂದು ಏನಂತ ಹೇಳಲ್ಲ. ಓಕೆ, ಆ ಥರ ಆ ಒಂದು ರಿಲೇಷನ್ಶಿಪ್ಪನ್ನು ಡಿಫೈನ್ ಮಾಡ್ತಕ್ಕಂಥ ಒಂದು ನಾವು ಥೇರಿ ಅಥವಾ ಈ ಒಂದು ಕಾನ್ಸೆಪ್ಟಿಗೆ ನಾವೇಂತೇಳಿ ರಿಲೇಷನ್ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ, ರಿಲೇಷನ್. ಇದೇ ರಿಲೇಷನ್ನ ನಾವು ಕಾರ್ಯರೂಪಕ್ಕೆ ತರೋದನ್ನೇ ಫಂಕ್ಷನ್ ಅಂತ ಹೇಳ್ತೇವೆ. ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತಿನ ಚಾಪ್ಟರ್ ಒಳಗೆ ನಾವು ಕಲ್ಕೊಂತ ಹೋಗೋಣ. ಐ ಹೋಪ್ ಸೊ ಇದು ಬೇಸಿಕ್ ಥಿಂಗ್ ನಿಮ್ಗೆ ಕ್ಲಿಯರ್ ಅದ, ರಿಲೇಷನ್ ಅಂತಂದ್ರೆ ಏನು. ಓಕೆನಾ, ರೈಟ್. ಹಾಂ, ನೋಡಿರಿ. ಸೊ ರಿಲೇಷನ್ ಅಂತಂದ್ರೆ ಏನು, ವಾಟ್ ಡು ಮೀನ್ ಬೈ ಅ ರಿಲೇಷನ್ ಅಂತ ನೋಡಿದಾಗ, ಅ ರಿಲೇಷನ್ ಈಸ್ ಡಿಫೈನ್ಡ್ ಆ್ಯಸ್ ಟು ಬಿ ವೆನ್ ಟೂ ಆಬ್ಜೆಕ್ಟ್ಸ್, ಇಲ್ಲಿ ಟೂ ಆಗಬೇಕಿದು. ಓಕೆನಾ, TWO ಆಗಬೇಕ್ರಿ, ಇದು TO ಅಲ್ಲ, TWO2. ವೆನ್ ಟೂ ಆಬ್ಜೆಕ್ಟ್ಸ್ ಆರ್ ಕ್ವಾಂಟಿಟಿ, ಎರಡು ಆಬ್ಜೆಕ್ಟ್ ಅರ ತಗೋರಿ ಅಥವಾ ಎರಡು ಕ್ವಾಂಟಿಟಿ ಅರ ತಗೋರಿ, ಅವು ಎರಡು ಕ್ವಾಂಟಿಟಿ ಯಾವ ಥರ ರಿಲೇಟೆಡ್ ಇದಾವೆ, ಯಾವ ಥರ ಒಂದು ಕನೆಕ್ಷನ್ ತೋರಿಸ್ಲಿಕ್ಕೆ ಯಾವ ಥರ ಲಿಂಕ್ ಅದ ಅವ್ರ ನಡುವೆ, ಆ ಒಂದು ಲಿಂಕ್, ಆ ಒಂದು ಕನೆಕ್ಷನ್ ಬಿಟ್ವೀನ್ ದೋಸ್ ಟು ಆಬ್ಜೆಕ್ಟ್ಸಿಗೆ ನಾವೇನಂತ ಹೇಳ್ತೇವೆ, ರಿಲೇಷನ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್. ಇದು ಯಾವುದೋ ನಾನು ಓನ್ ಮಾಡಿದ್ದಲ್ರಿ ಡೆಫಿನೇಷನ್, ಟೆಕ್ಸ್ಟ್ ಬುಕ್ನಾಗ ಇರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳಿಕತ್ತಿದ್ದೇನೆ. ಓಕೆ, ವೆಲ್. ಸೊ ಇಲ್ಲಿ ನೋಡ್ತಕ್ಕಂಥದ್ದಂತ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾರೆ. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಲೆಟ್ ಎ ಬಿ ದ ಸೆಟ್ ಆಫ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 12. ಏನದು ಸೆಟ್ ಆಫ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 12 ಅಂದ್ರೆ, ಈಗ ನೀವು 12th ಕ್ಲಾಸ್ನಾಗ ಬಂದಿರಿ, ಸೆಕೆಂಡ್ PUC ಬಂದಿರಿ, ನೀವೆಲ್ಲ ಇರ್ತಕ್ಕಂಥ ಹುಡುಗರು ಹುಡುಗಿಯರೆಲ್ಲರೂ ಸೇರಿ ಸೆಟ್ ಆಫ್ ಸ್ಟೂಡೆಂಟ್ ಎ ಅಂತ ಹೇಳ್ತೀನಿ. ಎ ಸೆಟ್ ಸ್ಟೂಡೆಂಟ್ಸ್ ಯಾರ್ಯಾರು ಇರ್ತಾರೆ, ಅವರು ಸೆಕೆಂಡ್ PUC ಸ್ಟೂಡೆಂಟ್ಸ್ ಇರ್ತಾರೆ. ಅದೇ ರೀತಿ ಬಿ ಸೆಟ್ ಒಳಗಿನ ಸ್ಟೂಡೆಂಟ್ಸ್ ಅವ್ರೆಲ್ಲ ಏನಿರ್ತಾರೆ, ನಿಮ್ಮ ಜೂನಿಯರ್ಸ್, ನಿಮ್ಮ ಅಪ್ಕಮಿಂಗ್ ಜೂನಿಯರ್ಸ್, ಕ್ಲಾಸ್ 11ನಾಗ ಇರ್ತಾರಲ್ಲ ಅವರು, ಫಸ್ಟ್ PUCನಾಗ ಇರ್ತಕ್ಕಂಥ ಸೇಮ್ ಕಾಲೇಜ್ನಾಗ ಇರ್ತಕ್ಕಂಥ ಜೂನಿಯರ್ಸ್ಗಳು. ಈಗ ಇದನ್ನು ರಿಲೇಷನ್ ಒಳಗೆ ಬರಿಬೇಕಂದ್ರೆ ಯಾವ ಟೈಪ್ ಬರೀತೀನಿ, ಎ ಕಮ ಬಿ ಬಿಲಾಂಗ್ಸ್ ಟು, ಇದ್ರ ಮೀನಿಂಗ್ ಏನು ಹೇಳ್ರಿ, ಈ ಥರ ಈ ಬರೆದ್ವಿ ಅಂತಂದ್ರೆ, ಈ ಅಂತಂದ್ರೆ ನೀವು ನಾರ್ಮಲಿ ಈ ಬರೀತಿರಲ್ಲ ಆ ಥರ ಅಲ್ಲ. ಇದೇನು ಗೊತ್ತಾ, ಇದು ನಿಮ್ಮ ಅಲ್ಫಾಬೆಟ್. ಇದು ನೀವು ಈ ಥರ ಬರೆಯೋ ಹಾಗಿಲ್ಲ ಮ್ಯಾಥಮೆಟಿಕ್ಸ್ನಾಗ ಬರೆಯುವಾಗ. ಓಕೆ, ಮ್ಯಾಥಮೆಟಿಕ್ಸನ್ನು ಬೇರೆ, ಇಟ್ ಈಸ್ ಡಿಫ್ರೆಂಟ್, ನೋ. ಓಕೆ, ಸೊ ಯಾವ ಥರ ಬರ್ತೀರಿ, ಈ ಥರ ಗುಂಡು ಹಾಕಿ, ಹಾಫ್ ಸರ್ಕಲ್ ಹಾಕಿ ಒಂದು ಲೈನ್ ಎಳಿತೀರಿ. ಲೈನ್ ಹೊಡಿತಿರಲ್ಲ, ಲೈನ್ ಹೊಡ್ಯಕ್ಕೆ ಬರ್ತಿರಲ್ಲ ಎಲ್ಲರಿಗೂ, ಬರಲ್ಲ, ಬರ್ತೈತೆ
ಓಕೆ. ಸೊ ಒಂದು ಸಿ ಬರೋದಕ್ಕೆ ಅದು ನಡ್ಕೊಂಡು ಗೆರೆ ಇಳಿದ್ಬಿಟ್ರೆ ಇದು ಬಿಲಾಂಗ್ಸ್ ಟು. ಇಲ್ಲಿ ಆ್ಯಕ್ಚುಲಿ ನಂಗೆ ಟೈಪ್ ಮಾಡೋಕ್ಕದು ಆಪ್ಷನ್ ಸಿಕ್ಕಿಲ್ಲ, ಹಿಂಗೆ ನಾ ಯುರೋಪಿಯನ್ ಡಾಲರ್ನ ಹಾಕಿಟ್ಟೇನಲ್ಲಿ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ವೆಲ್, ನಮಗೆ ಕಾನ್ಸೆಪ್ಟ್ ಗೊತ್ತಾಗಬೇಕು ರೀ, ನಾ ಹೇಳೇನಿ ಹೌದಾ, ಕಾನ್ಸೆಪ್ಟ್ ಗೊತ್ತಾಗಬೇಕು ರೀ ನಮಗೆ. ಸೊ ಇಲ್ಲಿ ಎ ಕಮ ಬಿ ಬಿಲಾಂಗ್ಸ್ ಟು, ಇದ್ರ ಮೀನಿಂಗ್ ಏನು ರೀ ಇದ್ರದ್ದು? ಬಿಲಾಂಗ್ಸ್ ಟು. ನೆನಪಿಟ್ಕೋರಿ, ಇದ್ರ ಮೀನಿಂಗ್ ಏನು? ಬಿಲಾಂಗ್ಸ್ ಟು. ಯಾರು ನಿಮಗೆ ಕೇಳಿದ್ರು ಇನ್ನು ಓದಪ್ಪ ಅಂತಂದ್ರೆ ಎ ಕಮ ಬಿ ಇ ಎ ಕ್ರಾಸ್ ಬಿ ಅಂತ ಓದ್ಬಿಟ್ರಿ, ನಡಿ ಮುಗಿದ ಕೆಲಸ ನಿಮ್ದು. ಓಕೆ, ಸೊ ಹೆಂಗೆ ಓದಬೇಕು? ಎ ಕಮ ಬಿ ಬಿಲಾಂಗ್ಸ್ ಟು, ಏನು ಓದಬೇಕು? ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ. ಏನ್ರಿ? ಎ ಕ್ರಾಸ್ ಬಿ. ಎ ಕ್ರಾಸ್ ಅನ್ನೋದು ಏನು ಡಿಫೈನ್ ಮಾಡ್ತದೆ? ರಿಲೇಷನ್, ಅವ್ರ ನಡುವೆ ಇರ್ತಕ್ಕಂಥ ಸಂಬಂಧ. ನೀವು ಸಪೋಸ್ ಒಬ್ಬ ಯಾರು ಇರ್ತಾನೆ ಅನ್ಕೋ, ರಾಜೇಶ್ ಅಂತ ಇರ್ತಾನೆ, ರಾಜೇಶ್ ಮತ್ತು ರೋಹಿಣಿ ಇಬ್ಬರು ಇರ್ತಾರೆ. ಅವರಿಬ್ಬರ ನಡುವೆ ಇರ್ತಕ್ಕಂಥ ರಿಲೇಷನ್ ನಾವು ಹೆಂಗೆ ಮಾಡ್ತೇವೆ? ಈ ಥರ ತೋರಿಸ್ತೇವೆ, ಹೌದಾ? ಅದೇ ಥರ ಮದುವೆಗೆ ಹೋಗಿರ್ತಿರಲ್ಲ, ಅಲ್ಲಿ ನೋಡ್ತಿರಲ್ಲ, ಅಲ್ಲಿ ಯಾವ ಥರ ಬರ್ತಿರ್ತಾರೆ ಮದುವೆ ಒಳಗೆ, ಹೌದಾ? ಹಿಂಗೊಂದು ಸರ್ಕಲ್ ಇರ್ತೈತೆ, ಇಲ್ಲಿ ಮ್ಯಾಗಡೆ ರಾಜೇಶ್ ವೆಡ್ಸ್, ಹೌದಾ, ರೋಹಿಣಿ. ಹಾಂ, ಈಗ ಹೆಂಗೆ ಗೊತ್ತಾಯ್ತು ನೋಡ್ರಿ ನಿಮಗೆ, ಈಸಿ ಆಯ್ತಲ್ಲ. ಸೊ ಇಲ್ಲಿ ಕೂಡ ಅಲ್ಲಿ ನಾವು ಹಾರ್ಟ್ ಶೇಪ್ ಯೂಸ್ ಮಾಡ್ತೀವಿ, ಇಲ್ಲಿ ನಾವು ಕ್ರಾಸನ್ನು ಯೂಸ್ ಮಾಡ್ತೀವಿ. ಎ ಕ್ರಾಸ್ ಬಿ. ಎ ಕ್ರಾಸ್ ಬಿ ಈಸ್ ವಾಟ್? ಇಟ್ ಇಸ್ ಅ ರಿಲೇಷನ್. ಇಟ್ ಶೋಯಿಂಗ್ ವಾಟ್? ಇಟ್ ಇಸ್ ಶೋಯಿಂಗ್ ದ ರಿಲೇಷನ್. ಅರ್ಥ ಆಯ್ತಾ? ವೇರ್. ಓಕೆ, ಡಾಟ್ ಡಾಟ್ ಅಂತಂದ್ರೆ ನೀವು ಡಾಟ್ ಡಾಟ್ ಅಂತ ಓದೋಂಗಿಲ್ಲ ಇಲ್ಲಿ. ಸಚ್ ದ್ಯಾಟ್ ಅಂದ್ರೆ ಮೀನಿಂಗ್ ಏನದು? ಸಚ್ ದ್ಯಾಟ್ ಎ ಕಮ ಬಿ ಆರ್ ದ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 11 and 12. ಅಂದರೆ ಇದ್ರ ಮೀನಿಂಗ್ ಏನು ಕೊಡತೈತಿ? ಎ ಅನ್ನೋದು ಸ್ಟೂಡೆಂಟ್ಸ್ ಆಫ್ ಸೆಟ್ ಎ ಆ್ಯಂಡ್ ಬಿ ಅನ್ನೋದು ಸ್ಟೂಡೆಂಟ್ಸ್ ಆಫ್ ಸೆಟ್ ಬಿ ಆಫ್ ವಾಟ್? ಕ್ಲಾಸ್ 11 ಇದ್ದಿದ್ದು. ಅಲ್ಲಿ ನಾವು ನೋಡ್ಬೇಕಂತಂದ್ರೆ ಈ ಎ ಮತ್ತು ಬಿ ಅನ್ನೋದು ರಿಲೇಷನ್ ಏನು ತೋರಿಸ್ಲಿಕ್ಕತ್ತದ? ದೀಸ್ ಆರ್ ಶೋಯಿಂಗ್ ದ ರಿಲೇಷನ್ ಬಿಟ್ವೀನ್ ಕ್ಲಾಸ್ 11 and ಕ್ಲಾಸ್ 12 ಸ್ಟೂಡೆಂಟ್ಸ್ ರಿಲೇಷನ್ ತೋರಿಸ್ಲಿಕ್ಕತ್ತಾವು. ಎ ಕಮ ಬಿ ಅನ್ನೋದು ಎದ್ರೊಳಗಿದಾವು? ಎ ಕ್ರಾಸ್ ಬಿ ಅನ್ನುವಂಥ ಇದ್ರೊಳಗೆ ಸೆಟ್ ಒಳಗೆ. ಎ ಅನ್ನೋದು ಒಂದು ಸೆಟ್ಟು, ಬಿ ಅನ್ನೋ ಒಂದು ಸೆಟ್ಟು. ವೇರ್ ಎ ಸೆಟ್ ಒಳಗಡೆ ಕ್ಲಾಸ್ 11 ಸ್ಟೂಡೆಂಟ್ಸ್ ಇದ್ದಾರೆ, ಬಿ ಸೆಟ್ ಒಳಗಡೆ ಉಲ್ಟಾ ಹೇಳಿದ್ದೇನೆ. ಎ ಸೆಟ್ ಒಳಗಡೆ ಕ್ಲಾಸ್ 12 ಸ್ಟೂಡೆಂಟ್ಸ್ ಇದ್ದಾರೆ, ಬಿ ಸೆಟ್ ಒಳಗಡೆ ಕ್ಲಾಸ್ 11 ಸ್ಟೂಡೆಂಟ್ ಇದ್ದಾರೆ. ಇಬ್ಬರದ್ದು ನಡುವೆ ಇರ್ತಕ್ಕಂಥ ರಿಲೇಷನ್ ನಾವು ಏನು ತೋರಿಸ್ಲಿಕ್ಕತ್ತೇವೆ? ಕ್ರಾಸ್ ಹಾಕಿ ತೋರಿಸ್ಲಿಕ್ಕತ್ತಿದ್ದೇವೆ. ಇನ್ನೂ ಅರ್ಥ ಆಗಿಲ್ಲ ಸರ್? ಇನ್ನೂ ಅರ್ಥ ಆಗೋಲ್ತ್ರಿ ನನಗೆ. ಇನ್ನೊಮ್ಮೆ ನೋಡೋಣ. ಇಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ ಇದಾವೆ ನೋಡ್ರಿ. ಇಲ್ಲಿ ನೋಡ್ರಿ, ಎ ಕಮ ಬಿ ಇವೆರಡು ಒಂದು ಎಲಿಮೆಂಟ್ಸ್ ಅಂತ ತಗೊಳ್ಳೋಣ. ಬಿಲಾಂಗ್ಸ್ ಟು, ಇಲ್ಲೈತೆ ನೋಡ್ರಿ ಎಕ್ಸಾಕ್ಟ್ ಸೈನ್. ಇಲ್ಲಿ ಈ ಥರ ಬರ್ಬೇಕು ನೋಡ್ರಿ ನಮ್ಮ ಎಕ್ಸಾಕ್ಟ್ ಸೈನ್. ಅರ್ಥಾಯ್ತಾ? ಈ ಥರ ರೌಂಡ್ ಈಗತ್ತೆ ಬರಬೇಕು. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ಬಂದೈತೆ ನೋಡ್ರಿ, ಅದು ಯಾಕೋ ಟೈಪ್ ಆಗೈತಿ. ರೈಟ್, ಕೆಲವೊಂದು ಕಡೆ ಹೆಂಗೆ ಟೈಪ್ ಆಗಂಗಿಲ್ಲ ಮಗಂದು. ರೈಟ್, ಸೊ ಎ ಕ್ರಾಸ್ ಬಿ, ಎ ಕಮ ಬಿ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ ಸಚ್ ದ್ಯಾಟ್ ಎ ಈಸ್ ಬ್ರದರ್ ಆಫ್ ಬಿ. ಇಲ್ಲಿ ಎ ಕ್ರಾಸ್ ಬಿ ಏನು ತೋರಿಸುತ್ತೆ? ಬ್ರದರ್ಶಿಪ್, ಬ್ರದರ್ಹುಡ್ ಬಿಟ್ವೀನ್ ಎ ಮತ್ತು ಬಿ ಅನ್ನೋ ಇಬ್ಬರು ಬ್ರದರ್ಸ್ ಇರ್ತಾರೆ. ಏನಿರ್ತಾರೆ? ಎ ಮತ್ತು ಬಿ ಅನ್ನೋ ಇಬ್ಬರು ಬ್ರದರ್ಸ್ ಇರ್ತಾರೆ. ಎ ಅನ್ನೋದು ಸೆಟ್ ಎ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಬಿ ಅನ್ನೋದು ಸೆಟ್ ಬಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಇವರಿಬ್ಬರು ನಡುವೆ ಇರ್ತಕ್ಕಂಥ ರಿಲೇಷನ್ ಏನಂತ ತೋರಿಸ್ತೈತಿ? ಎ ಕ್ರಾಸ್ ಬಿ. ಇನ್ನೂ ನೀಟಾಗಿ ಹೇಳ್ಬೇಕಂತಂದ್ರೆ ನೀವು ಡೊಮೇನ್, ಕೋಡೊಮೇನ್ ಅಂತ ಕಲ್ತು ಬಂದಿರಿ. ಆ ಒಂದು ಅದನ್ನು ನೆನಪು ಮಾಡ್ಕೋರಿ, ಹೌದಾ? ಅಲ್ಲಿ ನೀವು ನೋಡ್ರಿ, ಈಗ ಎ ಒಳಗೆ ಸಪೋಸ್ ಎಲಿಮೆಂಟ್ಸ್ ಇದಾವೆ 1 2 3 ಇದಾವೆ ಅಂತ ಅನ್ಕೋರಿ. ಇದು ಡೊಮೇನ್ ಅಂತ ತೊಗೊಳ್ಳೋಣ. ಇದ್ರದ್ದು ಏನಪ್ಪ ರೇಂಜ್ ಇಲ್ಲ ಐತಿ ಅಂತ ಅನ್ಕೊಳ್ಳೋಣ, ರೇಂಜ್ ಅಂತ ಅನ್ಕೊಳ್ಳೋಣ. ಓಕೆನಾ? ಈ ರೇಂಜ್ ಒಳಗೆ ಯಾರು ಇದ್ದಾರಪ್ಪ? 1ಗೆ ಸಪೋಸ್ 2 ಐತಿ, 2ಗೆ 4 ಐತಿ ಅಂತ ಅನ್ಕೊಳ್ಳೋಣ, 3ಗೆ 9 ಐತಿ. ಹಂಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡತ್ತೇನೆ. ಇವೆಲ್ಲ ಏನು ಗೊತ್ತಾ? ಇದು ಡೊಮೇನೇ, ಇದು ರೇಂಜ್, ಇದು ಡೊಮೇನೇ, ಇದು ರೇಂಜ್, ಇದು ಡೊಮೇನೇ, ಇದು ರೇಂಜ್. ಇವ್ರ ನಡುವೆ ಇರ್ತಕ್ಕಂಥ ರಿಲೇಷನ್ ಆರನ್ನು ನಾವು ಯಾವ ಥರ ತೋರಿಸ್ತೇವೆ? ಕ್ರಾಸ್ ಹಾಕೋ ಮೂಲಕ. ಅರ್ಥ ಆಗ್ಲಿಕ್ಕತ್ತದ? ಅರ್ಥ ಆಯ್ತಾ? ಇಲ್ಲಿ ಇನ್ನೊಂದಿಷ್ಟು ಎಕ್ಸಾಂಪಲ್ ಕೊಟ್ರೆ ನೋಡ್ರಿ. ಎ ಕಮ ಬಿ ಬಿಲಾಂಗ್ಸ್ ಟು ಎ ಕ್ರಾಸ್ ಬಿ ಸಚ್ ದ್ಯಾಟ್ ಎ ಇಸ್ ಅ ಸಿಸ್ಟರ್ ಆಫ್ ಬಿ. ಇಲ್ಲಿ ಸಿಸ್ಟರ್ಹುಡ್ ತೋರಿಸೋ ಮುಂದೂ ಕೂಡ ಸೇಮ್. ಇಲ್ಲಿ ನಾವು ನೋಡ್ರಿ ಬರೀ ಎ ಮತ್ತು ಬಿ ಅನ್ನೋ ಲೆಟರ್ಸ್ ಯೂಸ್ ಮಾಡ್ಬೇಕಂತ ಐತನ ಕಂಪಲ್ಸರಿ ಇಲ್ಲ, ಬೇರೆ ಲೆಟರ್ಸು ಯೂಸ್ ಮಾಡ್ಬೋದು. ಬಟ್ ಮೀನಿಂಗ್ ಕೊಡ್ಬೇಕು. ಏನು ಕೊಡ್ಬೇಕಾ? ಮೀನಿಂಗ್ ಕೊಡ್ಬೇಕಾ? ವೇರಿಯೇಬಲ್ಸ್ ಮೇ ಚೇಂಜ್, ಲೆಟರ್ಸ್ ಮೇ ಚೇಂಜ್, ಬಟ್ ಮೀನಿಂಗ್ ಮಸ್ಟ್ ಬಿ ಒನ್ ಆ್ಯಂಡ್ ದ ಸೇಮ್. ಅರ್ಥ ಅಲ್ಲಿಕ್ಕದ? ಇವೆಲ್ಲ ಎಕ್ಸಾಂಪಲ್ಸ್ ರೀ, ಇವೆಲ್ಲ ಸಿಂಪಲ್ ಎಕ್ಸಾಂಪಲ್ಸ್. ಈಗ ಸಪೋಸ್ ಯಾರ್ದೋ ಒಬ್ಬರದ್ದು ಏಜ್ದ ಬಗ್ಗೆ ನಾವು ಮಾತಾಡ್ಬೇಕಂತಂದ್ರೆ, ಎ ಈಸ್ ಗ್ರೇಟರ್ ದ್ಯಾನ್ ಬಿ ಆರ್ ಬಿ ಈಸ್ ಗ್ರೇಟರ್ ದ್ಯಾನ್ ಎ. ಅಂಡ್ ರಿಲೇಷನ್ ಹೆಂಗೆ ತೋರಿಸ್ತೇವೆ? ಅಗೇನ್ ಎ ಕ್ರಾಸ್
ಬಿ. ಸಪೋಸ್ ಅಲ್ಲಿ ಎಮ್ ಆ್ಯಂಡ್ ಎನ್ ಅಂತಿದ್ವು ಅಂತ ಅನ್ಕೋರಿ, ಎಮ್ ಕ್ರಾಸ್ ಎನ್, ಅರ್ಥ ಅಲಿಕತ್ತದ. ಇವೆಲ್ಲ ಈ ಥರ ಎಕ್ಸಾಂಪಲ್ಸ್ ಇದಾವೆ, ನೋಡ್ಕೊಂಡ್ಬಿಟ್ರು ಒಂದ್ಸತಿ. ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನಾಗ ಏನು ಎಕ್ಸಾಂಪಲ್ಸ್ ಇವು. ಓಕೆ, ಇಂಟ್ರೊಡಕ್ಷನ್ ಪಾರ್ಟ್ನಾಗ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ಇವೆಲ್ಲ. ರೈಟ್. ಈಗ ರಿಲೇಷನ್ಸ್ ಅಂತಂದ್ರೆ ಏನು ಗೊತ್ತಾಯಿತು ಅನ್ಕೊತಾನೆ. ಓಕೆ, ಈಗ ಇದ್ರೊಳಗೆ ಟೈಪ್ ಆಫ್ ರಿಲೇಷನ್ ಇದಾವೆ. ಟೈಪ್ಸ್ ಆಫ್ ರಿಲೇಷನ್ ಜಾಸ್ತಿ ನಿಮಗೆ ಬರ್ತಕ್ಕಂಥ ಕ್ವಶನ್ನ ಈ ಒಂದು ಕ್ವಶನ್ ಮೇಲ್ಗಡೆ ಪ್ರತಿ ವರ್ಷ ಫಿಕ್ಸ್ ಒಂದು ಕ್ವಶನ್ನು ಈ ಒಂದು ಕಾನ್ಸೆಪ್ಟ್ ಮೇಲ್ಗಡೆ ಬಿದ್ದುಬಿಟ್ಟಿರ್ತದೆ. ಸೊ ಇನ್ನು ಹಾಟ್ಸ್ ಅಂತ ನೀವು ಅನ್ಕೋಬೋದು. ಫಿಕ್ಸ್ ಒಂದು ಕ್ವಶನ್ ಇರ್ತಾರೆ, ಒಂದು ಕ್ವಶನ್ ಕೊಡ್ತಾರೆ ಅವರು. ಆ ಕ್ವಶನ್ ಒಳಗೆ ಅವ್ರು ಏನು ಹೇಳ್ತಾರೆ, ಚೆಕ್ ವೆದರ್ ಇಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಅಂತ ಕೇಳ್ತಾರೆ. ಚೆಕ್ ವೆದರ್ ಇಟ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆರ್ ಟ್ರಾನ್ಸಿಟಿವ್ ಅಂತ ಕೇಳ್ತಾರೆ. ಏನ್ರಿ ಸರ ಇದು? ಹೇಳ್ತೇನೆ. ಓಕೆ, ಹೇಳ್ತೇನೆ. ಸಿಂಪಲ್ ಅದ. ಸಿಂಪಲ್ ವೇನಾಗ ಅರ್ಥ ಮಾಡ್ಕೋರು, ಸಿಂಪಲ್ ಆಗೇನೆ ಇರ್ತದೆ. ಅಂದ್ರೆ ಸಿ, ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ 3 ಥರದ ರಿಲೇಷನ್ ಬರ್ತಾವೆ. ರಿಲೇಷನ್ ಒಳಗೆ 3 ಥರ ಇದಾವೆ, ಹೌದಾ? ನೀವು ಮತ್ತು ನಿಮ್ಮ ರಿಲೇಷನ್ ತಂದಿಲ್ಲ ಅಂಟಿಸ್ಬೇಡ್ರಿ ಮತ್ತು ಇವು ಕುರ್ಗ ಈಗ ಹೇಳತ್ತಾನೆ. ಓಕೆ, ರಿಲೇಷನ್ ಒಳಗೆ ಇರ್ತಕ್ಕಂಥವು 3 ಟೈಪ್. ದಟ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ರಿಫ್ಲೆಕ್ಸಿವ್ ಅಂತಂದ್ರೆ ಏನು? ಎ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ. ಇದನ್ನು ನೀವು ಹಿಂಗೂ ಬರಿಬೋದು, ಫಾರ್ ಎವ್ರಿನ ಈ ಥರ ಉಲ್ಟಾಗಿ ಬರಿಬೋದು, ಹಿಂಗೂ ಬರಿಬೋದು. ಓಕೆನಾ? ಇದನ್ನ ನಾನು ಇನ್ನೂ ಇಲ್ಲಿ ತೋರಿಸ್ಬೇಕಂತ ಈ ಟೈಪು ನೀವು ಬರಿಬೋದು ರಿಫ್ಲೆಕ್ಸಿವ್ನ. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ. ಮೀನಿಂಗ್ ಏನು ಕೊಡ್ತಾರೆ? 2 ಎಲಿಮೆಂಟ್ ಇದಾವ. ಏನಿದಾವ? 2 ಎಲಿಮೆಂಟ್ ಇದಾವ. ಎ ಅನ್ನೋದೊಂದು ಎಲಿಮೆಂಟ್ ಐತಿ ಅಂತ ತಗೊಳ್ಳೋಣ. ಎ ಅನ್ನೋದೊಂದು ಎಲಿಮೆಂಟ್ ಐತಿ. ಈ ಎಲಿಮೆಂಟು ಈ ಒಂದು ಆರ್ಡರ್ ಪೇರ್ನ ನಾವು ಕ್ರಿಯೇಟ್ ಮಾಡಿದಾಗ, ಒಂದು ಆರ್ಡರ್ ಪೇರ್ ಇದ್ದಾಗ ಅವಾಗ ನಾವು ಏನು ನೋಡ್ತೀವಿ, ಸೇಮ್ ಎಲಿಮೆಂಟ್ ಒಂದು ಆರ್ಡರ್ ಪೇರ್ನಾಗ ರಿಪೀಟ್ ಆಗಿತ್ತಂತಂದರೆ, ಸಪೋಸ್ 1 ಐತೆ ಅಂತಂದ್ರೆ ಬಾಜುಕ್ಕೆ ಇನ್ನೊಂದು 1 ಐತಿ, ಒಂದು ಆರ್ಡರ್ ಪೇರ್ನಾಗ ಸೇಮ್ ಎಲಿಮೆಂಟ್ ಮತ್ತೆ ಅಲ್ಲೇ ರಿಪೀಟ್ ಆಗೈತೆ ಅಂತಂದ್ರೆ ಈ ಟೈಪ್ ಆಫ್ ರಿಲೇಷನಿಗೆ ನಾವೇಂತ ಹೇಳಿ ರಿಫ್ಲೆಕ್ಸಿವ್. ರಿಫ್ಲೆಕ್ಟ್ ಆಗುತ್ತೆ, ತನ್ನಕ್ಕೆ ತಾನು ರಿಫ್ಲೆಕ್ಟ್ ಆಗುತ್ತೆ. ವರ್ಡ್ ನೆನಪಿಟ್ಕೋರಿ, ರಿಫ್ಲೆಕ್ಟ್. ಅದು ಹೆಂಗಿರ್ತೈತಿ ಹಂಗೆ ಕಾಣುತ್ತೆ, ಹೆಂಗಿರ್ತೈತಿ ಹಂಗೆ ಕಾಣುತ್ತೆ, ನೆನಪಿಟ್ಕೋರಿ. ಸೊ ಎ ಬಿಲಾಂಗ್ಸ್ ಟು ಆರ್. ಆರ್ ಅನ್ ರಿಲೇಷನ್ ಒಳಗೆ ಬಿಲಾಂಗ್ ಆಗುತ್ತೆ. ಫಾರ್ ಆಲ್ ಈ ಎಲ್ಲ ಕೂಡಿಸಿ ನೋಡ್ಬೇಕಂತಂದ್ರೆ ಎ ಅನ್ನೋದು ಸೆಟ್ ಎ ಒಳಗಿರ್ತದೆ. ಅಂದ್ರೆ ಇಂಡೈರೆಕ್ಟಾಗಿ ಇವ್ರು ಏನು ಹೇಳ್ತಾರೆ, ಟೋಟಲ್ ನಾನು ನಿಮಗೆ ಮೀನಿಂಗ್ ಹೇಳ್ಬಿಡ್ತೇನೆ ನೋಡ್ರಿ ಅದ್ರೊಳಗೆ. ಈ ಟೋಟಲ್ ಇದು ಫಾರ್ಮುಲಾದ, ಅಯ್ಯೋ ಪೂರ ಹೋಯ್ತಾ? ಹಾಂ, ಟೋಟಲ್ ಇದು ಫಾರ್ಮುಲಾದ ಮೀನಿಂಗ್ ಹೇಳ್ತೇನೆ ನೋಡ್ರಿ. ಒಬ್ಬ ವ್ಯಕ್ತಿ ಇರ್ತಾನೆ. ಓಕೆ, ಒಬ್ಬ ವ್ಯಕ್ತಿ ಇರ್ತಾನೆ. ಲೆಟ್ ಸಪೋಸ್ ಈ ವ್ಯಕ್ತಿ ಹೆಸರು ಸ್ಮಾಲ್ ಎ ಅಂತ ತಗೊಳ್ಳೋಣ. ಈ ಸ್ಮಾಲ್ ಎ ಅನ್ನವ ಯಾವ ಒಂದು ಗುಂಪಿನಾಗ ಇರ್ತಾನ? ಕ್ಯಾಪಿಟಲ್ ಎ ಅನ್ನೋ ಒಂದು ಗುಂಪಿನಾಗ ಇರ್ತಾನ. ಇದರ ರಿಲೇಷನ್ ನಾವು ಡಿಫೈನ್ ಮಾಡ್ಬೇಕಂತ ನಾವು ಏನು ಹೇಳ್ತಾನ, ಈಗ ಆರ್ ಅನ್ನೋದು ರಿಲೇಷನ್ ಇರ್ತೈತಿ ತಮ್ಮ. ಅದ್ರೊಳಗೆ ಎ ಅನ್ನೋದು ಒಂದು ವ್ಯಕ್ತಿ. ಈ ಎ ವ್ಯಕ್ತಿ ಯಾರಿಗೆ ಸೇರ್ತಾನ? ಗ್ರೂಪ್ ಎಗೆ ಸೇರ್ತಾನ. ಹಿ ಬಿಲಾಂಗ್ಸ್ ಟು ಗ್ರೂಪ್ ಎ ಫಾರ್ ಆಲ್. ಹೌದಾ? ಅದಕ್ಕೆ ನಾವು ಏನು ಮಾಡ್ತೀವಿ, ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ ಅಂತ ಅದಕ್ಕೆ ಬರ್ತಿದ್ದು. ಮೀನಿಂಗ್ ಏನು? ಎ ಅನ್ನೋದು ಆ ಒಂದು ಸೆಟ್ ಎಗ ಬಿಲಾಂಗ್ ಆಗುತ್ತೆ. ಇಲ್ಲಿ ಯಾವ ಸೆಟ್ ಬೇಕಾದರೂ ಕೊಡ್ಬೋದು ಅವ್ರು ನಿಮಗೆ ಎಕ್ಸಾಮ್ನಾಗ. ಇಲ್ಲಿ ಆರನ್ನು ಯಾವ್ದು ಆರ್ ಬೇಕಾದರೂ ಕೊಡ್ಬೋದು. ಅಥವಾ ನೋಡ್ರಿ, ಇದು ಸೇಮ್ ಉಳಿದ್ರೂ ಕೂಡ ಇದು ಚೇಂಜ್ ಆಕ್ಕತ್ತೆ, ನೆನಪಿಟ್ಕೋರಿ. ಒಂದೆರಡು ಕ್ವಶನ್ ಬರ್ತಾವಲ್ಲಿ, ಲೈಕ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅದಂತ ಬರ್ತದೆ, ಲೈನ್ ಪ್ಯಾರಲಲ್ ಅಂತ ಬರ್ತಾವೆ ಕ್ವಶನ್ಸ್. ಅಲ್ಲಿ ನಾನು ನಿಮಗೆ ಹೇಳ್ತೇನೆ. ಓಕೆನಾ? ಸೊ ಇಲ್ಲಿ ಏನು ಹೇಳ್ತಾರೆ, 2 ಎಲಿಮೆಂಟ್ ಸೇಮ್ ಇದ್ದು ಅಂತಂದ್ರೆ ಅವಾಗ ಏನಾಗುತ್ತೆ, ಅವಾಗ ಅದು ರಿಫ್ಲೆಕ್ಸಿವ್ ಅನ್ಸ್ಕೊಳುತ್ತೆ. ಈಗ ನಿಮ್ಗೆ ಕನ್ಫ್ಯೂಷನ್ ಆಗ್ತಿರ್ಬೋದು ಮೇ ಬಿ ಫಾರ್ ಸಮ್ ಆಫ್ ದ ಸ್ಟೂಡೆಂಟ್ಸ್. ನಾನು ಒಮ್ಮೆ ಕುಡ್ದು ಕ್ವಶನ್ಸ್ ಹಾಕಿದ್ನೆ ಅಂತ ನಿಮಗೆ ಈಸಿ ಆಗ್ತದೆ, ಅರ್ಥ ಮಾಡ್ಕೋರಿ. ಅದೇ ರೀತಿ ಸಿಮೆಟ್ರಿಕ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಸಿಮೆಟ್ರಿಕ್ ಒಳಗಡೆ ಏನಿಲ್ಲ. ಇಲ್ಲೇ ಸೇಮ್ ಎಲಿಮೆಂಟ್ ಬಂದು ಇಲ್ಲೇ ಏನಾಯಿತು, 2 ಎಲಿಮೆಂಟ್ ಇದಾವೆ, ಎ ಅಂತ ಬಿ ಅಂತ 2 ಎಲಿಮೆಂಟ್ ಇದಾವೆ. ನೋಡ್ರಿ, ಒಂದೇ ಎಲಿಮೆಂಟ್ ತೊಗೊಂಡು ಆಟ ಆಡಿದ್ರೆ ಈಗ ಇಬ್ಬರು ಮಂದಿನ ತೊಗೊಂಡು ಆಟ ಆಡ್ತಾರೆ. ಅವರಿಬ್ರು ಜೀವ ಬೆನ್ನತ್ತಾರೆ. ಈಗ ಏನಂತ ಹೇಳ್ತಾರೆ, ಎ ಮತ್ತು ಬಿ ಅನ್ನೋ 2 ಎಲಿಮೆಂಟ್ಗಳಿದಾವ್ರಿ ಸರ, ಅವ್ರ ರಿಲೇಷನ್ ಆರ್ನ ಡಿಫೈನ್ ಮಾಡ್ಲಿಕ್ಕತ್ತಿದಾವ. ಅವು ಏನು ಹೇಳ್ತಾವ ಅಂತಂದ್ರೆ, ಎ ಬಿ ಐತೆ ಅಂತಂದ್ರೆ ಅದ್ರ ಜೊತೆಗೆ ಇನ್ನೊಂದು ಆರ್ಡರ್ ಪೇರ್ ನಮ್ಗೆ ಏನು ಸಿಗುತ್ತಲ್ಲ ಅದ್ರ ಉಲ್ಟಾ ಇರ್ಬೇಕು. ಅಂದ್ರೆ ಅದ್ರ ಮಿರರ್ ಇಮೇಜ್ ಇರ್ಬೇಕು. ಸಪೋಸ್ ಈಗ ನೀವು ಇಲ್ಲಿ ನೀನು ನಿಂತಿಪ್ಪ, ಯು ಆರ್ ಒನ್ ಆಫ್ ದ ಖೂಬ್ಸೂರತ್ ಪರ್ಸನ್ ಇನ್ ದ ವರ್ಲ್ಡ್. ಅಗದಿ ಹ್ಯಾಂಡ್ಸಮ್ ಅಂತಂದ್ರೆ ನೀನ ನೋಡಪ್ಪ ದೋಸ್ತ, ನೀ ಇಲ್ಲಿ ನಿಂತಿರ್ತಿ ಪಾಪ ಎಂಥ ಚಂದ ಹ್ಯಾಂಡ್ಸಮ್ ಇರ್ತಾನೆ. ನೀವು ಇಲ್ಲ ಲೆಫ್ಟ್ ಹ್ಯಾಂಡಿಗೆ ಕೈ ಮ್ಯಾಂಗ್ ಮಾಡಿರ್ತಾನೆ,
ಏ ಹಾಯ್ ಅಂತ ಹೇಳ್ತಾನೆ, ಇವು ಕಂಡಾಗಿದ್ದವ ಬಾಯ್ ಅಂತ ಹೇಳ್ತಾನೆ. ಅದು ಯಾಕೆ ಕೈಲೇ ಮಗ, ನೀ ಲೆಫ್ಟ್ ಹ್ಯಾಂಡ್ಲೇ ಮಾಡಿ ಅವ್ನು ಲೆಫ್ಟ್ ಹ್ಯಾಂಡ್ಲೇ ಮಾಡಬೇಕಿಲ್ಲ. ಬಟ್ ಅವ್ನು ತನ್ನ ಪ್ರಕಾರದ ಅವ್ನು ಏನು ಮಾಡ್ತಾನವ, ನಮಗೆ ರೈಟ್ ಹ್ಯಾಂಡ್ ಆಗಿರಬೇಕು, ಅವ್ಗೆ ಲೆಫ್ಟ್ ಹ್ಯಾಂಡ್ ಆಗಿರ್ಬೇಕು, ಈ ಥರ ತೋರಿಸ್ತಾನಪ್ಪ. ಹೌದಾ, ಈ ಥರ ನಮಗೆ ಆ್ಯಕ್ಚುಲಿ ಹಿಂಗೆ ಇರ್ತೈತೆ ಅದು ಮಗಂದ. ಬಟ್ ಅವ್ನು ತೋರ್ಸೋಂಗೆ ಹೆಂಗೆ ತೋರಿಸ್ತಾನೆ ಕಂಡಿ ಒಳಗೆ, ರೈಟ್ ಹ್ಯಾಂಡ್ ತೋರಿಸ್ತಾನೆ. ಅವ್ನು ವೈಸ್ ವರ್ಷ ಆಗ್ಲಿಕ್ಕದ ಅರ್ಥ ಆಗ್ಲಿಕ್ಕದ. ಮಿರರನ್ನು ನೆನ್ಪಿಟ್ಕೋರಿ. ಅಥವಾ ಇಲ್ಲಿ ವರ್ಡ್ ಹೇಳುತ್ತೆ ಸಿಮೆಟ್ರಿ. ನೀವು ಒಂದೇನೋ ಸಪೋಸ್ ಒಂದು ಲೈನ್ ಹೊಡೆದಿರ್ತೀರಿ ಹಿಂಗೆ, ಹೌದಾ, ನೀವು ಸಣ್ಣ ಡ್ರಾಯಿಂಗ್ ಮಾಡಿರ್ತೀರಿ, ಸಿಮೆಟ್ರಿ ಡ್ರಾಯಿಂಗ್ ಅಂತ ನಿಮ್ಮ ಮಾಸ್ತರ್ಗಳು ಕಲ್ಸಿರ್ತಾರೆ, ಡ್ರಾಯಿಂಗ್ ಮಾಸ್ತರ್ಗಳು. ಇಲ್ಲೊಂದು ಹಿಂಗೆ ಡಿಸೈನ್ ಹೋಯ್ತಲ್ಲ, ನಾ ಆ್ಯಕ್ಚುಲಿ ಡ್ರಾಯಿಂಗ್ನಾಗ ಚಲೋ ಇಲ್ಲ, ಈಗ ಹೇಳತ್ತೀನಿ. ಹಿಂಗೊಂದು ಡಿಸೈನ್ ಮಾಡಿರ್ತೀರಿ ಅಂತ ಅನ್ಕೋರಿ, ಹಿಂಗೊಂದು ಡಿಸೈನ್ ಮಾಡಿರ್ತೀರಿ ಅಂತ ಅನ್ಕೋರಿ. ಇದು ನೀವು ಸಿಮೆಟ್ರಿ ಮಾಡೋವಾಗ ಏನು ಮಾಡ್ತೀರಿ, ಅದು ಹಾಳಿ ಅರ್ಧ ಮಾಡಿಸ್ತೀರಿ, ಇಲ್ಲೊಂದು ಡಿಸೈನ್ ಸೇಮ್ ಹಂಗೆ ಬರ್ತೈತಿ, ಇಲ್ಲೊಂದು ಡಿಸೈನ್ ಹಂಗೆ ಸೇಮ್ ಬರ್ತೈತಿ. ಅರ್ಥ ಆಗ್ಲಿಕ್ಕದ. ಆದ್ರೆ ಅದ್ರ ಉಲ್ಟಾ ಇರ್ತದೆ. ಈಗ ಇದು ಹೆಂಗೆ ಇರ್ತೈತಲ್ಲ, ಹಿಂಗೆ ಸೇಮ್ ಬಂದಿರೋಂಗಿಲ್ಲ ಇದು. ಅರ್ಥ ಆಗ್ಲಿಕ್ಕದ. ಅಂದ್ರೆ ಇದು ಹಿಂಗೆ ಬಂದಿರೋಂಗಿಲ್ಲ, ಇದು ಮತ್ತೀಗ ಹಿಂಗೆ ಉಲ್ಟಾ ಬಂದಿರ್ತದೆ. ಅರ್ಥ ಆಗ್ಲಿಕ್ಕದ. ಈ ಟೈಪ್ ಆಫ್ ರಿಲೇಷನ್ ನಾವೇಂತೀವಿ ಸಿಮೆಟ್ರಿಕ್ ಅಂತೀವಿ. ಇಲ್ಲಿ ನಾವು ವಿತ್ ಎಲಿಮೆಂಟ್ಸ್ ರೆಸ್ಪೆಕ್ಟಿವ್ ಹೇಳ್ಬೇಕಂತಂದ್ರೆ A, B belongs to R and B, A belongs to R for every or for all. A, B belongs to set A and ಇವರಿಬ್ರು ಏನು ಎಲಿಮೆಂಟ್ಸ್ ಇದಾರಲ್ಲ ಸೆಟ್ ಎ ಒಳಗೆ ಬಿಲಾಂಗ್ ಆಕ್ಕಾರ. ಆದ್ರೆ ಇವ್ರು ರಿಲೇಷನ್ ಡಿಫೈನ್ ಮಾಡುವಾಗ ಹೆಂಗಿರ್ತಾರೆ ಅಂತಂದ್ರೆ, ಒಮ್ಮೆ A, B ಬಂದಿತ್ತಂತಂದ್ರೆ ಇನ್ನೊಮ್ಮೆ ಏನಾಕ್ಕಾರ B, A ಬಂದಿರ್ತಾರೆ, ಉಲ್ಟಾ ಬಂದಿರ್ತಾರೆ. ಮಿರರ್ ಇಮೇಜ್ ಇರ್ತಾವ, ಮಿರರ್ ಎಲಿಮೆಂಟ್ಸ್ ಇರ್ತಾವ. ಈ ಟೈಪ್ ಆಫ್ ಮಿರರ್ ಎಲಿಮೆಂಟ್ಸ್ ಇದ್ದು ಅಂತಂದು ನಾವು ಏನಂತೀವಿ, ಸಿಮೆಟ್ರಿಕ್ ಅಂತೀವಿ. ಸಿಮೆಟ್ರಿಕ್ ಅಂತೀವಿ. ಅರ್ಥ ಆಗ್ಲಿಕ್ಕತ್ತದ. ರಿಫ್ಲೆಕ್ಸ್ ಸಿಮೆಟ್ರಿಕ್ ವೆರಿ ಈಸಿ ಇದಾವ್ರಿ ಇವೆರಡು ಈಸಿ ಇದಾವೆ. ಬಟ್ ಟ್ರಾನ್ಸಿಟಿವ್ ಸ್ವಲ್ಪ ನಿಮ್ಗೆ ತಲೆ ಕೆಡಿಸ್ಬೋದು, ಬಟ್ ಸ್ಟಿಲ್ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತೇನೆ, ಅದಕ್ಕೆ ಸ್ಲೋಲಿ ಮಾಡತ್ತೆ. ನಾನು ಲೆಂದಿ ಆದರೂ ವಿಡಿಯೋ ಚಿಂತಿಲ್ಲ, ನಿಮ್ಗೆ ಸ್ಲೋಲಿ ಹೇಳ್ಕೊಡತ್ತೆ ನಾನು. ಓಕೆನಾ, ನೆನಪಿಟ್ಕೋರಿ. ರಿಫ್ಲೆಕ್ಸಿವ್ ಅಂತಂದ್ರೆ ಏನು, ಸೇಮ್ ರಿಫ್ಲೆಕ್ಟ್ ಹಾಕೋ, ಸೇಮ್ ಟು ಸೇಮ್ ಎಲಿಮೆಂಟ್ಸ್ ಇರ್ತಾವೆ. ಇಲ್ಲಿ 1 ಐತೆ ಅಂತಂದ್ರೆ ಬಾಜುಕು 1 ಇರ್ತೈತಿ. ಸೊ ಏನಾಯ್ತದು, 1, ಆಗಿರ್ತದೆ. ಸಪೋಸ್ ಇಲ್ಲಿ ಇನ್ನೊಂದು ಎಲಿಮೆಂಟ್ ಐತಿ, ಇಲ್ಲಿ ಇನ್ನೊಂದು ಆರ್ಡರ್ ಪೇರ್ ಐತಿ ಅಂದ್ರೆ 2 ಐತೆ ಅಂದ್ರೆ ಬಾಜುಕ್ 2ನೇ ಇರ್ಬೇಕು. ಸಪೋಸ್ ಇದು ಒಂದು ವೇಳೆ 3 ಇತ್ತಂತಂದ್ರೆ ಇದು ಆಗಂಗಿಲ್ಲ, ಅವಾಗ ರಿಫ್ಲೆಕ್ಸು ಆಗಂಗಿಲ್ಲ ಕಣ್ರಿ. ಅರ್ಥ ಆಗ್ಲಿಕ್ಕದ. ಆಮೇಲೆ ಇನ್ನೊಂದೇನು ಕಂಡೀಷನ್ ಗೊತ್ತಾ, ಈಗೇನು ನೀವು 1 ಅರ ತಗೋ, 2 ಅರ ತಗೋ, 3 ಅರ ತಗೋ, 5 ಅರ ತಗೋ, ಆ ನಂಬರು ಅವ್ರು ಕೊಟ್ಟಿರ್ತಕ್ಕಂಥ ಸೆಟ್ ಒಳಗಿರ್ಬೇಕು. ಸಪೋಸ್ ಇಲ್ಲಿ 1, 2, 3 ಐತೆ ಅಂತ ಅನ್ಕೋರಿ. ಇದ್ರ ನೀವು ಆರ್ಡರ್ ಪೇರ್ ಬರೆಯುವಾಗ ನೀ ಏನಂತ ಬರ್ತಿರ್ತಿ ಅಂತ ಅನ್ಕೊಳ್ಳೋಣ ಹಾಗೆ. ಓಕೆ, 1, 1, ಓಕೆ, 2, 2, ಆಮೇಲೆ 3, 3 ಅಂತ ಬರ್ದಿರ್ತಿ ಅಂತ ಅನ್ಕೋ. ಇದು ಎಕ್ಸಾಕ್ಟ್ ಆರ್ಡರ್ ಪೇರ್, ಇದು ಕರೆಕ್ಟ್ ಐತಿ ಇದು. ಅದ ಒಂದು ವೇಳೆ ಇದು ಎಕ್ಸಾಂಪಲ್ ಕೊಡತ್ತೇನೆ, ಮತ್ತು ಹಿಂಗೆ ಬರ್ತದೆ ಅಂತ ಹೇಳತ್ತಲ್ಲ. ಓಕೆ, ಹಿಂಗಿರ್ತದೆ. ಅದೇ ಒಂದು ವೇಳೆ ನೀ ಏನಾರ 3, 3 ಆದ್ಮೇಲೆ ಮತ್ತೊಂದು 4, 4 ಅಂತ ಹೇಳಿ ದೊಡ್ಡ ಸ್ಥಾನ ಮಾಡಿ ಬರ್ದಿ ಅಂತ ಅನ್ಕೊ ನೀನು. ಹೌದಾ ಸರ್, 4, 4 ಇಲ್ಲಿ ಎಲ್ಲೈತಿ? 4 ಎಲ್ಲೈತಿ ನಿಮಗೆ ಮಬ್ಬುಗಳ? 4 ಎಲ್ಲೈತಿ? 4 ಇಲ್ಲ. 4 ಇಲ್ಲ ಮತ್ತು ಎಲ್ಲಿಂದ ತಂದ್ರಿ? ಹಾಗಾದರೆ ಬರಲ್ಲ, ಸ್ಯಾಟಿಸ್ಫೈ ಆಗಲ್ಲ. ಸಪೋಸ್ ನೀ ಏನಾರ ಇದೆ, ಸರ್ 4, 4 ಐತಿ, ಹಾಗಾದ್ರೆ ರಿಫ್ಲೆಕ್ಸು ಆಯಿತು, ಆಗಲ್ಲ. ಬಿಕಾಸ್ 4 ಅನ್ನೋ ಎಲಿಮೆಂಟ್ ಆ ಒಂದು ಸೆಟ್ ಒಳಗೆ ಎಕ್ಸಿಸ್ಟೇ ಆಗಲ್ಲಲ್ಲ. ಬರೀ ಇರೋ 1, 2 ಮತ್ತು 3 ಐತಿ ಎಲಿಮೆಂಟ್, 4th ಎಲಿಮೆಂಟ್ ಎಲ್ಲ ಐತಿ. ಸೊ ಹಿಂಗಾಗಿ ಅವಾಗ ರಿಫ್ಲೆಕ್ಸು ಆಗಲ್ಲ. ಅದನ್ನೂ ನೀವು ಲಕ್ಷ್ಯ ಇಟ್ಟಿರ್ಬೇಕು. ಅರ್ಥ ಆಯ್ತಾ ಹೇಳಿಕತ್ತಿರೋದು? ಓಕೆ, ನಿಮಗೆ ಏನಾರ ನಿಮಗೆ ಎಲ್ಲೆಲ್ಲಿ ನಿಮಗೆ ಅರ್ಥ ಆಗ್ಲಿಕ್ಕತ್ತಲ್ಲ ನೀವು ಆರಾಮ್ಸೆ ನೋಡ್ಕೊತವ್ರಿ. ಅರ್ಥ ಆಗತ್ತಿಲ್ಲ ಅಂತಂದ್ರೆ ಸ್ಟಾಪ್ ಮಾಡಿರಿ, ಮತ್ತು ಹಿಂದೆ ಜಗ್ಗಿ ನೋಡ್ರಿ ವಿಡಿಯೋ. ಓಕೆನಾ, ಆಮೇಲೆ ಸ್ಕ್ರೀನ್ಶಾಟ್ ಹೊಡ್ಕೊತವ್ರಿ, ನಿಮಗೆ ನೋಟ್ಸ್ ಮಾಡ್ಕೊತವ್ರಿ ಸೈಡ್ ಬೈ ಸೈಡ್. ಅರ್ಥ ಆಗ್ಲಿಕ್ಕತ್ತದ? ಓಕೆ, ರೈಟ್. ಲಾಸ್ಟ್ ಒಂದಿದೆ ಟ್ರಾನ್ಸಿಟಿವ್, ಕ್ವಿಕ್ಕಾಗಿ ಹೇಳ್ತೇನೆ ನಿಮಗೆ. ಓಕೆ, A, B ಐತಿ, B, ಇಲ್ಲಿ ಹೆಂಗಿತ್ತು ನೋಡ್ರಿ, ಇಲ್ಲಿ A, B ಇತ್ತು, ಇದು ನೆಕ್ಸ್ಟ್ B, ಇತ್ತು. ಇಲ್ಲಿ 3 ಎಲಿಮೆಂಟ್ ತೊಗೊತಾರೆ. ಇಲ್ಲಿ A, B ಐತಿ, ನೆಕ್ಸ್ಟ್ B, C ಅದ್ರ ನೆಕ್ಸ್ಟ್ ಎಲಿಮೆಂಟ್ B, C ತೊಗೊತಾರೆ. ಓಕೆ, B, C ತೊಗೊತಾರೆ. ಸೇಮ್ ಬಿಲಾಂಗ್ಸ್ ಟು ರಿಲೇಷನ್ ಆರ್, ಬಿಲಾಂಗ್ಸ್ ಟು ರಿಲೇಷನ್, ಇವು ಎರಡು ರಿಲೇಷನ್ ಆರ್ನ ಡಿಫೈನ್ ಮಾಡ್ತಾವ. ಆದ್ರೆ ಲಾಸ್ಟ್ ಎಲಿಮೆಂಟ್ ಅವ್ರು ಹೆಂಗಿರ್ಬೇಕಂತ ಹೇಳ್ತಾರೆ ಅವರು. ಓಕೆ, ಇಲ್ಲಿ ಮಿಸ್ಟೇಕ್ ಆಗಿದೆ. ಓಕೆ, ಲಾಸ್ಟ್ ಎಲಿಮೆಂಟ್ ಹೆಂಗಿರ್ಬೇಕಂತ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲಿ ಜಸ್ಟ್ ಅ ಮಿನಿಟ್, ನಮ್ಮ ಯೆಲ್ಲೋ ಕಲರ್ ಐತಿ, ಎಸ್ ಐತಿ. ಅವ್ರು ಏನಂತ ಹೇಳ್ತಾರೆ, ಇದನ್ನ ಲಾಸ್ಟ್ ಎಲಿಮೆಂಟ್ ಹೆಂಗಿರಬೇಕು, A, C ಫಾರ್ಮ್ಯಾಟ್ನಾಗ ಇರಬೇಕು. ಹೆಂಗಿರಬೇಕು, ಇನ್ನೊಂದು ಬರ್ತೇನೆ ನೋಡ್ರಿ, A, C ಫಾರ್ಮ್ಯಾಟ್ನಾಗ ಇರಬೇಕು. ಬಿಲಾಂಗ್ಸ್ ಟು ಆರ್ ಫಾರ್ಮ್ಯಾಟ್ನಾಗ ಇರಬೇಕು. ಅಂದ್ರೆ A, B ಇರಬೇಕು, B, C ಇರಬೇಕು. ಅದ್ರ ಜೊತೆ ಇನ್ನೊಂದೇನು ಆರ್ಡರ್ ಪೇರ್ ಬರ್ತೈತಲ್ಲ, ಅದು ಯಾವ ಟೈಪ್ ಇರಬೇಕು, ಅದು ಯಾವ ಫಾರ್ಮ್ನಾಗ ಇರಬೇಕು, A, C ಫಾರ್ಮ್. ಅಂದರೆ ಈ ಫಸ್ಟ್
ಫಸ್ಟ್ ಆರ್ಡರ್ ಪೇರ್ನಾಗಿಂದ ಫಸ್ಟ್ ಎಲಿಮೆಂಟು, ಸೆಕೆಂಡ್ ಆರ್ಡರ್ ಪೇರ್ನಾಗಿಂದ ಸೆಕೆಂಡ್ ಎಲಿಮೆಂಟು. ಅರ್ಥ ಆಗ್ತದ? ಫಸ್ಟ್ ಆರ್ಡರ್ ಪೇರ್ನಾಗಿಂದ ಫಸ್ಟ್ ಎಲಿಮೆಂಟು, ಸೆಕೆಂಡ್ ಆರ್ಡರ್ ಪೇರ್ನಾಗಿಂದ ಸೆಕೆಂಡ್ ಎಲಿಮೆಂಟು. ಇವೆರಡ್ರದ್ದು ಕಾಂಬಿನೇಷನ್ ಎಲ್ಲಿರಬೇಕು? ಥರ್ಡ್ ಆರ್ಡರ್ ಪೇರ್ನಾಗ ಇಡಬೇಕು. ಅರ್ಥ ಆಯ್ತಾ? ಸಿಂಪಲ್ ಟ್ರಿಕ್ ಇಲ್ಲೇ ಗೊತ್ತಾಗ್ಬಿಡ್ತದೆ ನಿಮಗೆ. ಟ್ರಿಕ್ ಇಲ್ಲೇ ಐತಿ. ಅರ್ಥ ಆಗ್ಲಿಕ್ಕದ? ಹಾಂ, ಹೆಂಗಂತಂದು ಎ ಕಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಮ ಸಿ ಬಿಲಾಂಗ್ಸ್ ಟು ಆರ್. ದಟ್ ಇಂಪ್ಲೈಸ್, ಹಿಂಗಂದ್ರೇನು? ದಟ್ ಇಂಪ್ಲೈಸ್ ಎ ಕಮ ಸಿ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಕಮ ಬಿ ಕಮ ಸಿ. ಬಿಕಾಸ್ ಅಲ್ಲಿ ಇನ್ನೊಂದು ಎಲಿಮೆಂಟ್ ಹೋಯ್ತಲ್ಲ, ಸಿ ಬಿಲಾಂಗ್ಸ್ ಟು ಸೆಟ್ ಎ. ಅರ್ಥ ಆಗ್ಲಿಕ್ಕತ್ತದ? ಇಸ್ ದರ್ ಎನಿ ಡೌಟ್? ನೋಡ್ರಿ, ಇನ್ನೊಮ್ಮೆ 3 ಹೇಳ್ತೇನೆ. ಇನ್ನು ಹೇಳಿ ಸೆಂಡ್ ಮಾಡ್ತೇನೆ ಇವತ್ತಿನ ಕ್ಲಾಸು, ಯಾಕಂದ್ರೆ ಜಾಸ್ತಿ ನಾನು ಹೇಳಲ್ಲ. ಓಕೆ, ಮೊದಲು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಆಮೇಲೆ ಎಕ್ಸಾಂಪಲಿಗೆ ಹೋಗೋಣ. ಒಮ್ಮೆ ಡೈರೆಕ್ಟ್ ಎಕ್ಸಾಂಪಲ್ ಬೇಡ. ಓಕೆ, ಏನು ರಿಫ್ಲೆಕ್ಸು ಅಂತಂದರೆ ಎ ಕಮ ಎ ಇರಬೇಕು, ಸಿಮೆಟ್ರಿಕ್ ಅಂದರೆ ಎ ಕಮ ಬಿ ಮತ್ತು ಬಿ ಕಮ ಇರಬೇಕು, ಉಲ್ಟಾ ಇರಬೇಕು. ಅದೇ ಟ್ರಾನ್ಸಿಟಿವ್ ಅಂತಂದಾಗ ಎ ಕಮ ಬಿ, ಬಿ ಕಮ ಸಿ, ಆಮೇಲೆ ಫಸ್ಟ್ ಎಲಿಮೆಂಟದ ಫಸ್ಟ್ ಲೆಟ್ರ್, ಸೆಕೆಂಡ್ ಎಲಿಮೆಂಟದ ಸೆಕೆಂಡ್ ಲೆಟ್ರ್, ಅವೆರಡು ಸೇರಿಸಿದ್ರೆ ಥರ್ಡ್ ಆರ್ಡರ್ ಪೇರ್ ಆಗಿರ್ಬೇಕು. ದಟ್ ಈಸ್ ಎ ಕಮ ಸಿ ಆಗಿರಬೇಕು. ಅರ್ಥ ಆಗ್ಲಿಕ್ಕದ? ಈ 3 ನೀವು ನೆನಪಿಟ್ಕೊಂಡು ನೆಕ್ಸ್ಟ್ ಕ್ಲಾಸ್ನಾಗ ಬರ್ರಿ, ಇವು ಕುಡ್ದು ಎಕ್ಸಾಂಪಲ್ಸ್ ಮಾಡಿಸ್ತೀನಿ. ಅರ್ಥ ಆಯಿತು ಅನ್ಕೊತಾನೆ ನಿಮ್ಗೆ ರಿಲೇಷನ್ ಅಂತಂದ್ರೆ ಏನು. ಸೊ ಇವತ್ತು ನಾವು ಏನಂತ ತಿಳ್ಕೊಂಡ್ವಿ? ರಿಲೇಷನ್ ಅಂತಂದ್ರೆ ಏನು, ಇದರದ ಟೈಪ್ಸ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಕ್ಲಾಸ್ನಾಗ ಇವು ಕುಡ್ದು ಎಕ್ಸಾಂಪಲ್ ಮಾಡುತ್ತೇನೆ ನಿಮಗೆ ಎಕ್ಸಸೈಸ್ನಾಗಿಂದು. ಸೊ ಟಿಲ್ ದ್ಯಾನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.